ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಳ್ಳೋಂಥದ್ದು ಅಪ್ಪನ ಜನಿವಾರ ತೆಗಿಸ್ರೆ ಅಪ್ಪನ ಅಂತ ಯಾಕೆ ತಿಳ್ಕೋತೀರಿ ಆ ಎಕ್ಸಾಮ್ ಸಮಯದಲ್ಲ ತೆಗೆದು ನೀವು ತೆಗೆದಿಟ್ಕೊಂಡು ಬಂದ್ರಪ್ಪ ಅಂತಂದ್ರೆ ಫಿನಿಶ್ ಆಗಿಬಿಡ್ತದೆ ಇಲ್ಲ ಇದಕ್ಕೆ ಉತ್ತರ ಕೊಡೋಕ್ಕಂತ ಪ್ರಯತ್ನ ಮಾಡಿರಿ ಈ ಎಕ್ಸಾಮ್ಗಳಲ್ಲ ಒಬ್ಬ ಅಯೋಗ್ಯರು ಆ ಪರೀಕ್ಷೆಗೆ ಅಯೋಗ್ಯದಂಥ ವ್ಯಕ್ತಿ ಸೆಲೆಕ್ಷನ್ ಆಗಿ ಹೋಗ್ಬೇಕಾ ಏನೋ ಡಿವೈಸ್ ಬಳಸಿ ಕಾಪಿ ಮಾಡೋ ಪಾಸಾಗಿ ಹೋಗ್ಬೇಕಾ ಒಬ್ಬ ವರ್ಷವಿಡೀ ಅಭ್ಯಾಸ ಮಾಡಿ ಆ ಪರೀಕ್ಷೆಗೆ ತಯಾರು ಮಾಡಿ ನಿಮಗೆ ಗೊತ್ತು ಎಷ್ಟು ಕಷ್ಟ ಅದ ಅಂತೇಳಿ UPSC KPSC ಎಕ್ಸಾಮ್ಗಳು ಎಷ್ಟು ಕಷ್ಟ ಅದಾವ ಇಡೀ ನಾವು 140 ಕೋಟಿ ಜನಸಂಖ್ಯೆ ಇದ್ದೀವಿ ಅದ್ರಲ್ಲಿ ಸೆಲೆಕ್ಷನ್ ಮಾಡೋದು ವರ್ಷಕ್ಕೆ ಒಂದು 500,000 ಜನರು UPSC ಅಲ್ಲ KPSC ಅಲ್ಲಿ 100 200 300 ತೊಗೊಳ್ತಾ ಇರ್ತಾರೆ ಕೋಟಿಗಳು ನಾವು ಇರ್ತೀವಿ ಅಲ್ಲಿ ಅಯೋಗ್ಯರು ಹೋದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಮತ್ತೆಲ್ಲ ಹೋದ್ರಪ್ಪ ಅಂದರೆ ಅದ್ರ ಜವಾಬ್ದಾರಿ 50 ಮಂದಿ ಭ್ರಷ್ಟಾಚಾರ ಬೆಳೀತದೆ ಮತ್ತೇನು ಬೆಳೆದಾವೆ ನಿಂತಾವೆ ಇವತ್ತು ಯಾಕೆ ಹಿಂಗೆ ಆಗ್ಲಿಕ್ಕತ್ತದಪ್ಪ ಅಂದರೆ ಎಲ್ಲರೂ ಭ್ರಷ್ಟಾಚಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಬೆಳೆದಿನ ಸುಳ್ಳೇನಲ್ಲ ಒಳ್ಳೆಯ ಆಡಳಿತಗಾರ ಬರಲಿ ಬುದ್ಧಿವಂತರು ಬರಲಿ ಅನ್ನೋ ಉದ್ದೇಶ ಒಂದದ ಅದು ಕಡಿಮೆ ಮಾಡೋ ಸಲುವಾಗಿ ಇದನ್ನು ಇವೆಲ್ಲ ರೂಲ್ಸ್ಗಳನ್ನು ಮಾಡಿದ್ದಾರೆ ಈಗಾಗಲೇ ಅಂಥವು ಅನೇಕ ಉದಾಹರಣೆಗಳ ಮುಂದಿದ್ದಾವೆ ಅದರಲ್ಲೂ ನೀಡಿದಂಥ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು UPSC ಮತ್ತು KPSC ಇದು ಸಹಿತ ನರ್ಸಿಂಗ್ ಇರ್ತದೆ ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇಲ್ಲೂ ಪರೀಕ್ಷೆದೊಳಗೆ ಗದ್ದಾದ್ರೆ ಇಲ್ಲಿ ಅಯೋಗ್ಯರು ಹೋದರೆ ಯಾರಪ್ಪ ಜವಾಬ್ದಾರಿ ಅನ್ನುವಂಥದ್ದಕ್ಕೆ ನಾವಿವತ್ತು ಬಹುಸಂಖ್ಯಾತ ನಾವೇನು ಕರ್ಕೊಳ್ತೀವಿ ನಾವು ವಿಚಾರ ಮಾಡುವಂಥ ವಿಷಯ ಇದೆ ಇದು ಒಬ್ಬರಿಗೆ ಬಡಪ ಅಪ್ಲೈ ಮಾಡುವಂಥದ್ದು ಅಂತಿಲ್ಲ ಗುಳದಾಳಿ ನಮ್ಮ ಹಿಂದೂ ಸಮಾಜದವ್ರು ಎಲ್ಲರೂ ಹಾಕ್ಕೊಳ್ತಾರೆ ಹೆಣ್ಮಕ್ಳು ಆ ಒಂದು ತಾಸು 2 ತಾಸಿಗೆ ಎಲ್ಲ ತಮ್ಮ ಬೇಕಾದ್ರೆ ಕೈಲಿ ಕೊಟ್ಟು ಹೋಗಿ ಈ ಎಕ್ಸಾಮನ್ನು ಬರೆದರೆ ಎಂತಪ್ಪದ ಸಿಂಧೂರ ಅದ್ರ ಕೆಳಗೆ ಟಿಗ್ಳಿ ಕೆಳಗೆ ಅಲ್ಲೂ ಡಿವೈಸ್ ಇಟ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ವಿ ಟಿವಿಯಲ್ಲಿ ಇಟ್ಕೊಂಡು ಹೋಗಿದ್ದು ನಾವು ಕೇಳಿದ್ವಿ ನೋಡ್ತಾ ಇದ್ವಿ ಅನೇಕ ಎಕ್ಸಾಮ್ಗಳು ಆಗಿದಾವೆ ಇವ ಇದಕ್ಕೆ ಒಂದು ಪರಿಹಾರ ಈ ನಮ್ಮ ವಿಶ್ವ ಹಿಂದೂ ಪರಿಷದವರು ಇನ್ನುಳಿದವರು ರೈಟ್ ವಿಂಗ್ದವರು ಅಥವಾ ಸಂಘ ಪರಿವಾರದವರು ಹುಡುಕಬೇಕಾಗ್ಯದ ಅದು ಹುಡುಕಿದ ಮೇಲೆ ಪರಿಹಾರ ಹುಡುಕಿದ ಮೇಲೆ ಒಂದು ಸಮಸ್ಯೆ ತಾಳ ಸಾಲ್ವ್ ಆಗ್ತದೆ ಹೌದಿಲ್ಲ ರೀ ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋದು ಮತ್ತೇನು ಮಾಡೋದು